ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ. ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಅಹಿಂದ ನಾಯಕರೆಲ್ಲರೂ ಇವತ್ತು ನಾವೆಲ್ಲರೂ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ವಿ. ಈ ಪತ್ರಿಕಾಗೋಷ್ಠಿ ನಡೆಯುವ ಮುಂಚೆ ಈ ತಾಲೂಕಿನ ಎಲ್ಲ ಅಹಿಂದ ನಾಯಕರು ನಾವೆಲ್ಲರೂ ಸಭೆ ಮಾಡಿಕೊಂಡು ಏನು ದಿನಾಂಕ 5/10/2024 ಮಾನ್ವಿ ಪಟ್ಟಣಕ್ಕೆ ಈ ರಾಜ್ಯದ ಬಡವರ ಕಣ್ಮಣಿ, ದೀನ ದಲಿತರ, ಶೋಷಿತರ ದಾರಿದೀಪ ಆದಂಥ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಣ್ಣ ಸಾಹೇಬರು ವಿವಿಧ ಕಾಮಗಾರಿಗಳ ಉದ್ಘಾಟನೆಗೋಸ್ಕರ ಮಾನ್ವಿ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಸ್ವಾಭಿಮಾನಿ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ನಾಯಕರಾದಂಥ, ಈ ರಾಜ್ಯದ ಮಂತ್ರಿಗಳಾದಂಥ NS ಬೋಸರಾಜ್ ಸಾಹೇಬರು, ಈ ತಾಲೂಕಿನ ಶಾಸಕರಾದಂಥ ಅಂಪೈ ಸಾವ್ಕಾರ್ ಅವರು ಹಾಗೂ ರಾಜ್ಯದ ಯುವ ಮುಖಂಡರಾದಂಥ ರವಿ ಬೋಸರಾಜ್ ಸಾಹೇಬರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಾರೆ. ಈ ಕಾರ್ಯಕ್ರಮ ಸ್ವಾಭಿಮಾನಿ ಕಾರ್ಯಕ್ರಮ ಅಂತ ಯಾಕೆ ಮಾಡಬೇಕಾಗಿತ್ತು ನಾವು ಈ ತಾಲೂಕಿನಲ್ಲಿ ಅಂತ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ಹಿಂದೆಂದೂ ಕಾಣದಂಥ ಬಡವರ ಬಗ್ಗೆ, ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಶೋಷಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಕಾಳಜಿಯನ್ನಿಟ್ಟುಕೊಂಡು 5 ವರ್ಷಗಳ ಕಾಲ ಆಡಳಿತ ನಡೆಸಿದಂಥ ನಮ್ಮ ಸಿದ್ದರಾಮಣ್ಣವರು ಪ್ರತಿಯೊಂದು ಜಾತಿಯ ಜನಾಂಗಕ್ಕೂ ಮತ್ತು ಅಹಿಂದ ವರ್ಗಗಳಿಗೆ ಅತ್ಯದ್ಭುತವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಂಥದ್ದು ಈ ರಾಜ್ಯಕ್ಕೆಲ್ಲ ಗೊತ್ತಾಗಿದೆ. ಅದು 5 ಗ್ಯಾರಂಟಿಗಳು, ಅದರ ಜೊತೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳು. ಯಾಕೆಂತಂದ್ರೆ ಇವತ್ತು ಈ ರಾಜ್ಯದಲ್ಲಿ ಒಬ್ಬ ಭ್ರಷ್ಟಾಚಾರ ರಹಿತವಾದಂಥ ಮುಖ್ಯಮಂತ್ರಿಯನ್ನ ನಾವೇನಾದರೂ ಕಂಡಿದ್ರೆ, ಅಭಿವೃದ್ಧಿಯ ಅಧಿಕಾರದ ಮುಖ್ಯಮಂತ್ರಿ ಏನಾದರೂ ಕಂಡಿದ್ರೆ, ದೇವರಾಜ ಅರಸರವರ ನಂತರದಲ್ಲಿ ಮತ್ತೊಬ್ಬ ದೇವರಾಜ ಅರಸು ಸಿದ್ದರಾಮಣ್ಣ ಅಂತ ನಾವು ಈ ರಾಜ್ಯದಲ್ಲಿ, ನಾನು ಮಾತ್ರ ಅಲ್ಲ, ಈ ರಾಜ್ಯದ ಎಲ್ಲ ಜನರು ಇವತ್ತು ಅವರನ್ನ ದೇವರಾಜ ಅರಸು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಂತ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಗೆ ಈ ರಾಜ್ಯದ ಬಿಜೆಪಿಯ ಭ್ರಷ್ಟ ಕೋಮುವಾದಿ ಬಿಜೆಪಿ ಇವತ್ತು ಅವ್ರಿಗೆ ಏನಾದರೂ ಮಾಡಿ ಕಳಂಕ ಹಚ್ಚಬೇಕು. ಯಾಕೆಂತಂದ್ರೆ ಅವರು ಕಳಂಕರಹಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ. ಈ ರಾಷ್ಟ್ರಕ್ಕೇನೆ ಏನು ಮೋದಿ ಅವರಿಗೆ ಶೆಡ್ಡು ಹೊಡೆದು ಸವಾಲು ಹಾಕುವಂಥ ತಾಕತ್ತು, ದಮ್ಮು ಏನಾದರೂ ಇದ್ರೆ ಅದು ಸಿದ್ದರಾಮಣ್ಣವರಿಗೆ ಮಾತ್ರ ಅಂತ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಆ ಒಂದು ಕಾರಣದಿಂದ ಅವರನ್ನ ಹಿಂಸಿಸಬೇಕು, ಅವರನ್ನು ಕಳಂಕಿತರನ್ನಾಗಿ ಮಾಡಿ ಈ ರಾಜ್ಯದ ಗದ್ದುಗೆಯಿಂದ ಇಳಿಸಬೇಕನ್ನೋದಂಥ ಒಂದು ದೊಡ್ಡ ಹುನ್ನಾರ ಬಿಜೆಪಿಯ ಒಂದು ಏನೋ ಪಕ್ಷದವರು ಇವತ್ತು ಮಾಡ್ತಾ ಇದ್ದಾರೆ. ಏನು ಅತಿ ದೊಡ್ಡದಾದಂಥ ಪ್ರಕರಣನೇ ಅಲ್ಲ ಅದು. 14 ಸೈಟ್ಗಳನ್ನು ನೀವು ಸ್ಯಾಂಕ್ಷನ್ ಮಾಡಿದ್ದೀರಿ, ಅದು ತಪ್ಪಾಗಿದ್ರಿಗಿನ ಅಧಿಕಾರಿಗಳು ಎಂದೋ ಅದನ್ನು ವಾಪಸ್ ತೆಗಬೇಕಾಗಿತ್ತು. ಈ ತಪ್ಪು ಮಾಡಿದಂಥವ್ರು ಯಾರು? ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅಧಿಕಾರಿಗಳನ್ನು ಡಿಸ್ಮಿಸ್, ಸಸ್ಪೆಂಡ್ ಮಾಡಬೇಕು, ಅದು ಸೈಟ್ಗಳನ್ನು ವಾಪಸ್ ತೆಗೆದುಬಿಟ್ರೆ ಈ ಥರದ ಸನ್ನಿವೇಶನೇ ಬರ್ತಿರಲಿಲ್ಲ. ಇವತ್ತು ನಿಮ್ಮೆಲ್ಲರಿಗೆ ಗೊತ್ತಿರಲಿ, ಈ ರಾಜ್ಯದಲ್ಲಿ ಅತಿ ಕೋಮುವಾದ ಪಕ್ಷ ಯಾವುದಾದಿದ್ರೆ ಅದು ಬಿಜೆಪಿ ಪಕ್ಷ, ಮತ್ತು ಅತಿ ಭ್ರಷ್ಟ ಪಕ್ಷ ಯಾವುದು? ಅದು ಬಿಜೆಪಿ ಪಕ್ಷ. ಇವತ್ತು ಬಿಜೆಪಿ ಪಕ್ಷದಲ್ಲಿ
ಅರ್ಧಕ್ಕಿಂತಲೂ ಹೆಚ್ಚು MLA ಮತ್ತು ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಈ ಥರದ ಪ್ರಕರಣಗಳು ದಾಖಲಾಗಿದ್ದಾವೆ. ಆದರೆ ಇವತ್ತು ಗವರ್ನರ್ ಅವರು ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಗೆ ಮಾತ್ರ ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಒಬ್ಬ ಕುಮಾರಸ್ವಾಮಿಗೆ ಇವತ್ತು ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಮತ್ತು ಯಾರು ಇನ್ನಿತರ BJPಯ ಇರಾನಿ ಅವರಿಗೆ ಆಗಲಿ ಇನ್ನಿತರ ಹಲವಾರು BJPಯ ಮುಖಂಡರುಗಳು ಇವತ್ತು ನಾರಾಯಣಸ್ವಾಮಿ ಛಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು, ಇನ್ನಿತರ ಹಲವಾರು ಜನರು ಜೊಲ್ಲೆ ಈ ತರ ಹಲವಾರು BJP ಮುಖಂಡರ ಮೇಲೆ ಇವತ್ತು ಅಪವಾದಗಳಿದ್ದಾವೆ, ಪ್ರಕರಣಗಳಿದ್ದಾವೆ. ಅಂಥವರಿಗೆ ಇವತ್ತು ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಗವರ್ನರ್ ಅವರು. ಇದು ಪಕ್ಷಪಾತ ತೋರಿಸುವಂತ ಗವರ್ನರ್ ಅವರ ಕ್ರಮವನ್ನು ನಾವೆಲ್ಲ ಹಿಂದ ನಾಯಕರು ಇವತ್ತು ಖಂಡಿಸ್ತಾ ಇದ್ವಿ. ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯನವರ ಯಾವುದೇ ಕಾರಣಕ್ಕೂ ಯಾರು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅವರು ಬಹಳ ಈಗಾಗಲೇ ನಾವೆಲ್ಲರೂ ಹೇಳಿದಂತೆ ಕಪ್ಪು ಚುಕ್ಕಿ ಇರಲಾರ್ದಂಥ ಒಬ್ಬ ಮನುಷ್ಯ, ಯಾರಿಗೆ ಯಾವ ಜಾತಿಯವರಿಗೂ ಅನ್ಯಾಯ ಮಾಡಲಾರಂತ ಒಬ್ಬ ವ್ಯಕ್ತಿ, ಎಲ್ಲ ಜಾತಿಯ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು ಇವತ್ತು ನಿಮ್ಮೆಲ್ಲರ ಮುಂದೆ ಇದೆ. ಅದು ಬಸ್ಸಿನಲ್ಲಿ ಪ್ರಯಾಣ ಮಾಡೋದಾಗಿರ್ಬೋದು, ಪೆನ್ಷನ್ ಕೊಟ್ಟಿರುವಂಥದ್ದಾಗ್ಬೋದು, ಗ್ಯಾಸ್ ಆಗಿರ್ಬೋದು, ಮತ್ತು ಇನ್ನಿತರ 2,000 ಒಂದು ಕುಟುಂಬಕ್ಕೆ ಕೊಡುವಂಥದ್ದು. ಇದು ಕೇವಲ ಐಂದವರಿಗೆ ಮಾತ್ರನಾ? ಇಲ್ಲ, ಈ ರಾಜ್ಯದಲ್ಲಿ ಯಾರ್ಯಾರು ಬಡವರಿದ್ದಾರೆ, ಯಾರ್ಯಾರು ಮಹಿಳೆಯರಿದ್ದಾರೆ ಅಂಥವ್ರೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಮಾತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಥರದ ಜನಪರ ಕಾಳಜಿಯುಳ್ಳಂಥ ಜನಪರ ಕಾರ್ಯಕ್ರಮಗಳು ಜನರ ಹತ್ರ ಹೋಗೋದ್ರಿಂದ BJP ಮತ್ತು ಜನತಾದಳದ ಕುಮಾರಸ್ವಾಮಿ ಹೇಳ್ತಾರೆ ಹಿಟ್ ಅಂಡ್ ರನ್ ಅಂತ, ಸಿದ್ದರಾಮಯ್ಯನವರು ಹೇಳ್ತಾರೆ ಸತ್ಯ. ಈಗ ಅವರು U-turn ರಾಮಯ್ಯ ಅಂತ ಹೇಳಿದ್ರೆ ನಿಮಗೆ ನಾಚೆ ಆಗಬೇಕು. ನಿಮ್ಮ ಮೇಲೇನೆ ಇವತ್ತು ಕೇಸ್ಗಳಿದ್ದಾವೆ, ನಿಮ್ಮ ಮೇಲೇನೆ ತನಿಖೆ ಮಾಡಿಸ್ಕೊಳ್ರಿ, ರಾಜೀನಾಮೆ ಕೊಡ್ರಿ. ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ನಿಮಗೆ ಮಾತಾಡೋಕ್ಕೆ ನೈತಿಕತೆ ಇಲ್ಲ ಅಂತ ನಾನು ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ನಾನು ಸವಾಲಾಗ್ತಾ ಇದ್ದೀನಿ. ಇವತ್ತು ತನಿಖೆ ಮಾಡ್ಬೇಕಂತಂದ್ರೆ ನೀವು ಒಪ್ಪಿಕೊಳ್ಳಿ, ಇನ್ನೊಬ್ಬರ ಮೇಲೆ ಅಪವಾದ ಮಾಡ್ಬೇಕಂತಂದ್ರಿಗಿನ ನೀವು ತನಿಖೆಗೆ ಮೊದಲು ಮುಂದಾಗಿ. ಅದಕ್ಕೋಸ್ಕರ ಇವತ್ತು